ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಬಸವರಾಜ್. ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ KSRTCಯ ಫ್ರೀ ಬಸ್ ಪಾಸ್ ಕುರಿತಾಗಿ ಮಾತನಾಡೋಣ. ಇದು ಯಾರಿಗೆ ಫ್ರೀಯಾಗಿ ಬಸ್ ಪಾಸ್ ಸಿಗುತ್ತೆ ಅಂದರೆ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ಗೆ ಇಲ್ಲಿ NWKSRTCಯಿಂದ ಫ್ರೀ ಬಸ್ ಪಾಸ್ಗಳನ್ನು ರಿನಿವಲ್ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಕುರಿತಾಗಿ ನಾವು ಈ ವಿಡಿಯೋದಲ್ಲಿ ಮಾತನಾಡೋಣ ಸ್ನೇಹಿತರೆ. ಸೊ ಬನ್ನಿ, ಹೇಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಆಧಾರ್ ಕಾರ್ಡನ್ನು ವ್ಯಾಲಿಡೇಟ್ ಮಾಡೋದ್ರ ಮೂಲಕ ನಾವು ಅರ್ಜಿಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಸೊ ನೋಡ್ತಾ ಇದ್ರೆ ಇಲ್ಲಿ ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ನಾವು ಎಂಟರ್ ಮಾಡಿ ಅಪ್ಲಿಕೇಶನನ್ನು ನೆಕ್ಸ್ಟ್ ಪ್ರೊಸೆಸ್ಗೆ ತೆಗೆದುಕೊಂಡು ಹೋಗೋಣ. ಸೊ ಇಲ್ಲಿ ನಿಮ್ಮ ಆಧಾರ್ ಡೀಟೇಲ್ಸನ್ನು ಎಲ್ಲವನ್ನೂ ಇಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಅಲೋ ಮಾಡಿದ ಮೇಲೆ ನಿಮ್ಮ ಆಧಾರ್ನ ಡೀಟೇಲ್ಸ್ ಎಲ್ಲವೂ ಕೂಡ ಇಲ್ಲಿ ಕ್ಯಾಪ್ಚರ್ ಆಗುತ್ತೆ. ವಿಕಲಚೇತನರ ಬಸ್ ಪಾಸ್ ನವೀಕರಣಕ್ಕಾಗಿ ಅರ್ಜಿ ಅಂತ ಇಲ್ಲಿ ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಈ ಅರ್ಜಿಯನ್ನು ಕರೆಯಲಾಗಿದೆ ಸ್ನೇಹಿತರೆ. ನೋಡ್ತಾ ಇದ್ರೆ ಇಲ್ಲಿ ನೇಮು, ಆಮೇಲೆ ಡೇಟ್ ಆಫ್ ಬರ್ತು, ಫಾದರ್ ನೇಮು, ಉಳಿದೆಲ್ಲ ಡೀಟೇಲ್ಸ್ಗಳು ಆಟೋ ಫೆಚ್ ಆಗಿದ್ದಾವೆ. ಈಗಾಗಲೇ ಹೇಳಿದಂತೆ ಇದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಕಾಲ್ ಮಾಡಿರ್ತಕ್ಕಂಥ ವಿಕಲಚೇತನರ ಬಸ್ ಪಾಸ್ ನವೀಕರಣಕ್ಕಾಗಿ ಅರ್ಜಿಯಾಗಿದೆ ಸ್ನೇಹಿತರೆ. ಇಲ್ಲಿ ನಿಮ್ಮೊಂದು ಫೋಟೋ ಬೇಕಾಗುತ್ತೆ. ಫೋಟೋವನ್ನು ಕೂಡ ನಾವಿಲ್ಲಿ ಈ ಅರ್ಜಿಯ ಪ್ರಾರಂಭದಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆಮೇಲೆ ನಿಮ್ಮ ಜೆಂಡರ್ ಹಾಗೆ ವಯಸ್ಸು ಈ ಥರ ಎಲ್ಲ ಡೀಟೇಲ್ಸ್ಗಳನ್ನು ಇಲ್ಲಿ ನಾವು ನಮೂದು ಮಾಡಬೇಕಾಗತ್ತೆ. ನಂತರ ಈ ಅರ್ಜಿಯ ನೆಕ್ಸ್ಟ್ ಪ್ರೊಸೆಸ್ಸನ್ನು ನೋಡೋದಾದರೆ, ನೀವು ಈಗಾಗಲೇ ಹೊಂದಿರತಕ್ಕಂಥ ಹಳೆ ಬಸ್ ಪಾಸ್ನ ಸಂಖ್ಯೆಯನ್ನು ಎಂಟರ್ ಮಾಡಬೇಕಾಗತ್ತೆ. ನಿಮ್ಮ ಅಂಗವಿಕಲತೆಯ ಸ್ವರೂಪದ ಪರ್ಸಂಟೇಜನ್ನು ಕೂಡ ನಾವಿಲ್ಲಿ ಎಂಟರ್ ಮಾಡ್ತೀವಿ. ನಿಮ್ಮ ಮೊಬೈಲ್ ಸಂಖ್ಯೆ ಹಾಗೂ ಅಂಗವಿಕಲತೆಯ ಸ್ವರೂಪವನ್ನು ಎಂಟರ್ ಮಾಡ್ತೀವಿ. ನಂತರ ನಿಮ್ಮ ವರ್ಗ ಅಥವಾ ಕ್ಯಾಟಗರಿ ಅಂತ ಏನು ಹೇಳ್ತೀವಿ, ಈ ಡೀಟೇಲ್ಸನ್ನು ನಾವಿಲ್ಲಿ ಎಂಟರ್ ಮಾಡ್ತೀವಿ. ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸನ್ನ, ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆಯನ್ನು ಎಂಟರ್ ಮಾಡಿದ ತಕ್ಷಣ ನಿಮ್ಮ ಆ RD ಸಂಖ್ಯೆಯಲ್ಲಿರ್ತಕ್ಕಂಥ ಎಲ್ಲ ಡಾಟಾವು ಕೂಡ ಇಲ್ಲಿ ಆಟೋ ಫೆಚ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಕಾಯಂ ವಿಳಾಸವನ್ನು ಹಾಗೂ ಟೆಂಪ್ರರಿ ವಿಳಾಸವನ್ನು ನಾವಿಲ್ಲಿ ಎಂಟರ್ ಮಾಡ್ತೀವಿ. ಕಾಯಂ ವಿಳಾಸ ಮತ್ತು ಟೆಂಪ್ರರಿ ವಿಳಾಸ ಬೇರೆ ಬೇರೆ ಆಗಿದ್ದರೆ ನಾವು ಫಸ್ಟ್ ಆಪ್ಷನಲ್ಲಿ ಪರ್ಮನೆಂಟ್ ನಿಮ್ಮ ಅಡ್ರೆಸ್ಸನ್ನು ಟೈಪ್ ಮಾಡಿ, ನಂತರ ಕೆಳಗಡೆಗೆ ಟೆಂಪ್ರರಿ ಅಡ್ರೆಸ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಹಾಗೆ ನಾವು ಮುಂದಿನ ಒಂದು ಪ್ರೊಸೆಸ್ಗೆ ಹೋದಾಗ, ನೀವು ಈಗಾಗಲೇ ಯಾವುದಾದ್ರೂ ಒಂದು ಸಂಸ್ಥೆಯಿಂದ ಭತ್ಯೆಯನ್ನು ಪಡಿತಾ ಇದ್ದರೆ ಅದ ಡೀಟೇಲ್ಸನ್ನು ಇಲ್ಲಿ ಕೊಡಬೇಕಾಗತ್ತೆ. ನಿಗದಿಪಡಿಸಿದ ವೈದ್ಯಕೀಯ ಪ್ರಾಧಿಕಾರಗಳಿಂದ ನೀಡಿರ್ತಕ್ಕಂಥ ಗುರುತಿನ ಚೀಟಿ ಸಂಖ್ಯೆ ಅಂದರೆ UDID ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡ್ತೀವಿ ಸ್ನೇಹಿತರೆ. ನಂತರ ಜಿಲ್ಲೆ, ತಾಲೂಕು ಮತ್ತು ವರ್ಷವನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಘೋಷಣೆಯನ್ನು ನೀಡ್ತೀವಿ. ಮೇಲೆ ನೀಡಿರ್ತಕ್ಕಂಥ ಎಲ್ಲ ವಿವರಗಳು ಸತ್ಯವಾಗಿರ್ತವೆ ಅನ್ನೋದನ್ನು ನಾವು ಇಲ್ಲಿ ಘೋಷಣೆ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದನ್ನು ಯಾವತ್ತೂ ನಾನು ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ ಅನ್ನೋ ಒಂದು ಒಪ್ಪಿಗೆಯನ್ನು ನಾವಿಲ್ಲಿ ನೀಡಬೇಕಾಗುತ್ತೆ. ಹಾಗೆ ಇಲ್ಲಿ ನೀಡಿರ್ತಕ್ಕಂಥ ಕ್ಯಾಪ್ಚಾವನ್ನು ನಾವು ಎಂಟರ್ ಮಾಡ್ತೀವಿ. ಒಂದು ಸಾರಿ ನೀವು ನೀಡಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ಗಳನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ ಸ್ಟೇಜಲ್ಲಿ ಹೇಳುತ್ತೆ ಸ್ನೇಹಿತರೆ. ಸೊ ನೋಡ್ತಾ ಇದ್ರೆ ಇಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನು ಒಂದು ಸಾರಿ ಕನ್ಫರ್ಮೇಷನ್ಗಾಗಿ ಮತ್ತೆ ನಾವು ನೋಡ್ಕೋಬೇಕಾಗತ್ತೆ. ಅಪ್ಲಿಕೇಶನನ್ನು ಮೂವ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ನ ಈ ನೆಕ್ಸ್ಟ್ ಪ್ರೊಸೆಸ್ನಲ್ಲಿ ನಾವು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಡಿಸಬಿಲಿಟಿ ಸರ್ಟಿಫಿಕೇಟ್ ಆ್ಯಂಡ್ ID ಕಾರ್ಡ್ ಇಸ್ಯೂಡ್ ಬೈ ಡೈರೆಕ್ಟೊರೇಟ್ ಫಾರ್ ದ ಎಂಪವರ್ಮೆಂಟ್ ಆಫ್ ಡಿಫ್ರೆಂಟ್ಲಿ ಏಬಲ್ ಆ್ಯಂಡ್ ಸೀನಿಯರಿಟಿ ಸಿಟಿಸನ್ ಅನ್ನೋ ಒಂದು ಆಪ್ಷನನ್ನು ತೋರಿಸ್ತಾ ಇದೆ. ಇಲ್ಲಿ ನಾವು ನಿಮ್ಮ UDID ಕಾರ್ಡನ್ನು ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ನಲ್ಲಿ ನಿಮ್ಮ ರೆಸಿಡೆನ್ಷಿಯಲ್ ಅಡ್ರೆಸ್ಗಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ರೇಷನ್ ಕಾರ್ಡ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ರೆ ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿ ನಾವು ಸೇವ್ ಅನೆಕ್ಸರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಹೋಲ್ ಅಪ್ಲಿಕೇಶನ್ ಫಾರ್ಮ್ಯಾಟನ್ನು ಒಂದು ಸಾರಿ ಪ್ರಿವ್ಯೂ ನೋಡಲಾಗುತ್ತೆ. ಅದಾದ ನಂತರ ನಾವು ಪೇಮೆಂಟ್ ಪ್ರೊಸೆಸ್ ಮತ್ತು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ಯಾಟ್ ಫೈನಲ್ ಪ್ರಿಂಟೌಟನ್ನು ನಿಮಗೆ ನೀಡ್ತೀವಿ ಸ್ನೇಹಿತರೆ. ನೋಡ್ತಾ ಇದ್ರೆ ಇಲ್ಲಿ ಅಪ್ಲಿಕೇಶನ್ ಫೈನಲ್
ಪ್ರಿವ್ಯೂವನ್ನು ತೋರಿಸ್ತಾ ಇದೆ. ಸೊ ನಾವೀಗ ಇದರ ಅಪ್ಲಿಕೇಶನನ್ನು ಪೇಮೆಂಟ್ ಮಾಡಿ ನಿಮಗೆ ಒಂದು ರೆಸಿಪ್ಟನ್ನು ಕೊಡ್ತೀವಿ. ನಾವು ಮಾಡಿರ್ತಕ್ಕಂಥ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಇಟ್ಸ್ ಕನ್ಕ್ಲೂಡ್. ಲೆಟ್ಸ್ ಸಿ ಯು ಅಗೇನ್.